ಈ ಕೊಡಗು ಎಂತ ಸ್ವರ್ಗ ಅಲ್ಲ. ಎಷ್ಟೇ ಆದ್ರೂ ನನ್ನ ಆದಿತ್ಯನೂರು. ನಮ್ಮೂರು ಇದೆ ರಾಜಸ್ಥಾನ್. ಎಲ್ ನೋಡಿದ್ರು ಮರಳು ಮರಳು ಮರಳು. ಈ ವೆದರ್ ಎಷ್ಟು ಆಸಮ್. ಆದ್ರೂ ನನ್ನ ಪರಿಸ್ಥಿತಿ ಸರಿ ಹೋಗೋ ತನಕ ಈ ಸ್ವರ್ಗ ಕೂಡ ಮರುಭೂಮಿನೇ. ನಾನು ಮಾತಾಡ್ತಾ ಇದ್ರೆ ಯಾರೋ ನನ್ನ ಮಾತಿಗೆ ಹೂ ಅಂತ ಹೇಳ್ತಿದಾರ ಅನ್ನೋ ಫೀಲಿಂಗು. ಈ ಅಸ್ತು ದೇವತೆಗಳು ಅಂತ ಹೇಳ್ತಾರಲ್ಲ, ನಾನು ಮಾತಾಡೋದೇ ತಡ ತಥಾಸ್ತು ತಥಾಸ್ತು ಅಂತ ಹೇಳ್ತಿದ್ದಾರೆ ಅನ್ಸುತ್ತೆ. ಇಷ್ಟು ದಿನ ನನಗೆಲ್ಲ ನೆನಪು ಬರ್ಲಿ, ನನ್ನ ಆದಿತ್ಯ ಸಿಗ್ಲಿ ಅಂತ ಕೇಳ್ಕೊಂತಿದ್ದು ಇದೇ ತೋಟದಲ್ಲೇ, ಇದೇ ಆಕಾಶನೇ ನೋಡಿನೇ ಅಲ್ವಾ. ಅದಕ್ಕೆ ಅಲ್ವಾ ಅವ್ನು ನನಗೆ ಸಿಕ್ಕಿದ್ದು. ಅಷ್ಟು ದೇವತೆಗಳೇ, ಇಷ್ಟು ದಿನ ನಿಮ್ಮ ಹೆಸರು ಹೇಳ್ದೇನೆ ವರ ಕೇಳ್ತಿದ್ದೆ. ಆದ್ರೆ ಈಗ ಹೆಸರು ಹೇಳಿ ವರ ಕೇಳ್ತಿದ್ದೀನಿ. ಜೀವನನೇ ಹಿಂಗಾಗೋಯ್ತಲ್ಲ. ಕೈಗೆ ಬಂದಿದ್ದು ಬಾಯಿಗೆ ಬರೋಷ್ಟರಲ್ಲಿ ಇನ್ಯಾವನೋ ಬಂದು ಎತ್ತಾಕೊಂಡು ಹೋಗ್ಬಿಡ್ತಾನೆ. ಬಡ್ಡಿ ಮಗ ಲಾಯರೇ ಟ್ರಾನ್ಸ್ಫರ್ ಮಾಡಕ್ ಒಪ್ಕೊಂಡಿರುವಾಗ ಈ ವಸುಂಧರ ಬಂದು ಒಂದು ದೊಡ್ಡ ಕಲ್ಲು ಎತ್ತಾಕ್ಬಿಡ್ತು. ಆಸ್ತಿ ನಮ್ಮ ಕೈಗೆ ಬರಲಿ, ಇಲ್ಲೇ ಎಲ್ಲೋ ಒಂದು ಮರಕ್ಕೆ ಗೊಬ್ಬರ ಮಾಡಾಕೋದಂತೂ ಗ್ಯಾರಂಟಿ. ನನ್ನ ಆದಿತ್ಯಂಗೆ ಎಲ್ಲ ನೆನಪು ವಾಪಸ್ ಬರಲಿ. ಹಳೆ ಜನ್ಮದ ಒಂದೊಂದು ನೆನಪು ಬಾಕಿ ಇರದೆ ನೆನಪಾಗ್ಬಿಡ್ಲಿ. ನೀನೇನು ಜಾಸ್ತಿ ಕಷ್ಟ ತಗೋಬೇಡ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಅದಕ್ಕೆ ನಂಗೆ ಶಕ್ತಿ ಕೊಡು. ಇಬ್ರು ಸೇರಿ ಈ ಒಳ್ಳೆ ಕೆಲಸ ಮಾಡೋಣ. ಪ್ಲೀಸ್ ನಂಗೆ ಹೆಲ್ಪ್ ಮಾಡು ಪ್ಲೀಸ್. ದೆವ್ವದ ಬಗ್ಗೆ ಮಾತಾಡ್ತಾ ಬಂದರೆ ದೆವ್ವನೇ ಮುಂದ್ಗಡೆ ಬಂತು. 100 ವರ್ಷ ಆಯುಸ್ ಬೇರೆ ಕೇಳು. ಸುಮ್ಮನೆ ಇವಳ ಬಗ್ಗೆ ಮಾತಾಡಿ ನಾನೇ ಇವಳು ಆಯುಸ್ ಜಾಸ್ತಿ ಮಾಡ್ತೀನಿ. ಆದರೆ ಇವಳನ್ನ ಇವತ್ತು ಬಿಡಬಾರ್ದು. ಡೌಟ್ ಕ್ಲಿಯರ್ ಆಗಲೇಬೇಕು. ಅಯ್ಯೋ, ಬಂದ ರಾಕ್ಷಸ. ಮೊದಲು ನಾನು ಧೈರ್ಯ ತಗೋಬೇಕು. ಅವನಿಗಿಂತ ನಾನೇ ಸ್ಟ್ರಾಂಗ್ ಅನ್ನೋ ಥರ ನಾಟಕ ಆದರೂ ಆಡಲೇಬೇಕು. ಇಲ್ಲ ಅಂದರೆ ಅವನನ್ನು ಸಾಯಿಸೋಕ್ಕೂ ಹೆಸಲ್ಲ. ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್